ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಬೆಳಗ್ಗೆನೇ ನಮ್ಮ ಹಸ್ಬೆಂಡೇ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಎಡಿಟ್ ಮಾಡ್ಬೇಕಾದ್ರೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಅವರು ವಾಯ್ಸ್ ಓವರ್ ಕೊಟ್ಟಿರಲಿಲ್ಲ, ಮಾತಾಡಿರಲಿಲ್ಲ, ಹಾಗೆಯೇ ವಿಡಿಯೋ ಮಾಡಿದರು. ಎದ್ದ ತಕ್ಷಣವೇ ನಾನು ಬಂದು ಎಡಿಟಿಂಗ್ ಮಾಡ್ಬೇಕಾದ್ರೆ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣವೇ ಮೊದಲು ಮಾಡೋ ಕೆಲಸ ಅಂತ ಅಂದರೆ ನಮ್ಮ ಕೆಂದನ್ನ ಬಿಡೋದು. ಅವನಂತೂ ಬಿಡೋವರೆಗೂ ಏನು ಸೌಂಡ್ ಮಾಡ್ತಾನೆ ಇರ್ತಾನೆ, ಅಷ್ಟು ಸೌಂಡ್ ಮಾಡ್ತಾನೆ ಅವನು. ಹಾಗೆಯೇ ನೆಕ್ಸ್ಟ್ ಬಂದು ಇಲ್ಲೊಂದು 4 ಕೋಳಿಗಳು ಇಲ್ಲಿ ಕಾಂಪೌಂಡ್ ಒಳಗೆ ಬರ್ತವೆ. ಇಲ್ಲೇ ಸೈಡಲ್ಲಿ ಕೌಚ್ ಹಾಕಿರ್ತೀವಿ, ಅವನ್ನ ಬಿಡೋದು. ಇವೇ ನಮ್ಮ ಬೆಳಗ್ಗೆಯಿಂದ ಕೆಲಸಗಳು ಸ್ಟಾರ್ಟ್ ಆಗೋದು ಇದರಿಂದನೇ. ಹಾಗೆಯೇ ಈ ಸೈಡು ಸಹ ಗೇಟಿನ ಬೀಗ ಹಾಕಿರ್ತೀವಿ, 2 ಸೈಡೂ ಗೇಟಿನ ಬೀಗ ಹಾಕಿರ್ತೀವಿ. ಫಸ್ಟು ತೆಗಿಯೋದೇ ಆ ಕಡೆ ಬಾಗಿಲು. ನಮ್ಮನೆಯವರು ಎದ್ದ ತಕ್ಷಣ ಹೋಗಿ ಸೂರ್ಯನಿಗೆ ನಮಸ್ಕಾರ ಮಾಡಿ ಬರೋದೇ ಆಗೋದಿಲ್ಲ. ಆಮೇಲೆ ನೆಕ್ಸ್ಟು ಕಾಂಪೌಂಡ್ ಈ ಸೈಡ್ ಬೀಗ ತೆಗೆದು ನೆಕ್ಸ್ಟು ಹಸುಗಳನ್ನೆಲ್ಲ ಈಚೆ ಕಟ್ತೀವಿ. ನಮ್ಮ ಹಸುಗಳಂತೂ ಮಲಗಿರ್ತಾರೆ. ಇಲ್ಲಿ ಕೊಡಕೆ ಸೌಂಡು, ಬಾಗಿಲು ತೆಗಿಯೋ ಸೌಂಡ್ ಆಗಿದ ತಕ್ಷಣ ಫಸ್ಟು ಇವಳು ಎದ್ದು ಬಿಡ್ತಾಳೆ. ಇವಳಂತೂ ನಮ್ಮ ಸಣ್ಣವಳಂತೂ ಮಲಗೇ ಇರ್ತಾಳೆ. ಆಮೇಲೆ ನೆಕ್ಸ್ಟು ಇವಳು ಈಚೆ ಹೊಂಟಾದ್ಮೇಲೆ ಅವಳು ಮೇಲಕ್ಕೆ ಎದ್ದೇಳ್ತಾನೆ. ಇವನಂತೂ ನಮ್ಮ ಕೆಂದ ಬಂದು ಬರೀ ಸಗಣಿ ತಿನ್ನೋದು ಫ್ರೆಂಡ್ಸ್. ಸಗಣಿ ತಿನ್ನೋದಕ್ಕೆ ಕಾಯ್ತಾ ಇರ್ತಾನೆ. ಈ ಕೆಲಸಗಳು ಬಂದು ಪ್ರತಿನಿತ್ಯ ನಾನು ಮಾಡ್ತಾ ಇದ್ದೆ. ಇವಾಗ ನಮ್ಮ ಹಸ್ಬೆಂಡೇ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಕೆಲಸಗಳು. ಪಾಪ ನೋಡಿದರೆ ಒಂದು ಕಡೆ ಖುಷಿ ಆಗುತ್ತೆ, ಒಂದು ಕಡೆ ಬೇಜಾರಾಗುತ್ತೆ. ಪಾಪ ಇವರು ಇಷ್ಟೊಂದು ಅಂದರೆ ಬರೋದೇ ಲೇಟಾಗಿ ಬರುತ್ತೆ, ಮತ್ತು ಅಲ್ಲಿ ಕೆಲಸ ಮಾಡಿ ಸಾಕಾಗಿರ್ತಾರೆ. ಮತ್ತು ಬೆಳಗ್ಗೆ ಇಷ್ಟು ಬೇಗ ಎದ್ದು ಈ ಕೆಲಸ ಎಲ್ಲ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಒಂದು ಕಡೆ ಅವ್ರನ್ನ ನೆನೆಸ್ಕೊಂಡು ಸಂಕಟ ಆಗ್ತಾ ಇರುತ್ತೆ. ಹಾಗೆಯೇ ಇವರಿಬ್ಬರನ್ನ ಈಚೆ ಕಟ್ಟಾಕ್ಬಿಟ್ಟು ಇಲ್ಲಿ ಆಡ್ ಕಟ್ತೀವಲ್ಲ ಆ ಪ್ಲೇಸಲ್ಲೆಲ್ಲ ಕಸ ಗುಡಿಸ್ತೀವಿ. ಬೆಳಗ್ಗೆ ಟೈಮ್ ಅಷ್ಟೇ. ಫಸ್ಟು ಇವರಿಬ್ಬರನ್ನ ಈಚೆ ಕಟ್ಟಾಕ್ಬಿಟ್ಟು, ಯಾಕೆ ಅಂತ ಅಂದರೆ ಲೇಟಾಗಿ ಕಟ್ಟೋಣ ಅಂತ ಹೋದರೆ ಅವರು ಫುಲ್ಲು ಗಂಜಲ ಉಯ್ಕೊಂಬಿಡ್ತಾರೆ. ನಿನ್ನೆಯಿಂದ ಗಂಜಲ ಉಯ್ಕೊಂಡಿರ್ತಾರೆ, ಇನ್ನು ಕೊಟ್ಟಿಗೆಲ್ಲ ಫುಲ್ಲು ರೊಂಡೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಮೊದಲಿಗೆ ಇವರಿಬ್ಬರನ್ನ ಈಚೆ ಕಟ್ಬಿಟ್ಟು ಆಮೇಲೆ ಕಸ ಗುಡಿಸ್ಕೊಳ್ಳೋದು. ಪೂರ್ತಿ ಡೈಲಿ ಎತ್ತಬೇಕು. ಎಲ್ಲವ ಮೊಬೈಲ್ ಆಯ್ತು ಮನೆಗಳು ಇನ್ನೂ ಎಬ್ಬರ್ಸ್ಕೊಂಬ ಕಾಪ್ಬೇಕನ ಇವಾಗ ಎಬ್ಬರ್ಸ್ಕೊಂಬ. ಕಾಫಿ ರೆಡಿ ಆಯ್ತೈತೆ. ಕುಳುಗಳಿದ್ದಾರೆ, ಮೇಯ್ತವೆ. ಕಾಫಿ ಕಸಿ ಕುಡಿ.
ಹೋಗ್ತೈತೆ ರಾ ಬಾಯ್ ಕಾಪಿ ಕೊಡು ಅಂತ ಎದ್ದು ಎದ್ದ ಬಾ ಕಾಪಿ ಕುಡಿ ರಾತ್ರಿ ಹೊತ್ಕೊಂಡ್ರೆ ಬೆಳಗ್ಗೆ ಹೊತ್ತಂತ ಎದ್ದು ಬಿಡ್ತೀನಿ ಅಂತೀಯ. ಥ್ಯಾಂಕ್ ಯು. ಆದರೆ ನನ್ನ ಕಾಪುಡಿ ಇನ್ನೊಂದು ಸ್ವಲ್ಪ ಹಾಕ್ಬೇಕಾಯ್ತು, ಬರೀ ಹಾಲಲ್ಲಿ ಕಾಪುಡಿ ಅರ್ಧ ಚಮಚ ಆಗ್ತದೆ. ಬನ್ನಿ ಫ್ರೆಂಡ್ಸ್, ಕಾಫಿ ಕುಡಿಯೋಣ. ಹ್ಞೂ ರೆಡಿ ಮಾಡಿದ್ದಲ್ಲ ಬನ್ನಿ. ಈಗ ಎದ್ದು ಗೊಂಬೆ ಕಮ್ ಅಲ್ಲ ಆಟ ಆಡ್ತಾ. ತಿಂಡಿ ಏನು ಮಾಡ್ತೀಯ? ಒಲೆ ಚೆನ್ನಾಗಿ ಕಚ್ಕೊಂಡೈತೆ. ಹಳಸಿನ್ಕಾಯಿ ಬಿರಿಯಾನಿ ಮಾಡ್ಬಿಡ್ದ. ಹಳಸಿನ್ಕಾಯಿ ಬಿರಿಯಾನಿ. ಹಳಸಿನ್ಕಾಯಿ ಬಿರಿಯಾನಿ ಕಬಾಬ್ ಮಾಡ್ಬಿಡು. ಸಣ್ಣದು ಕಿತ್ಕೊಂಬತ್ತೀನಿ. ನನಗೆ ಮಧ್ಯಾಹ್ನಕ್ಕೆ ಒದಾಯ್ತದೆ. ನಾನು ಒಂದ್ಸಲ ಏನೋ ಮಾಡಿದ್ದೀನಲ್ವ. ಹಳಸಿನ್ಕಾಯಿ ಹೋಸ್ಲಿ ಮಾಡಿದಾಗ ಸರಿಯಾಗಿ ಬಂದಿತ್ತಿಲ್ಲ. ಈ ಸಲ ಬೇಯಿಸ್ಬಿಡು. ಈಗ ನೀರು ಇಕ್ಬಿಡು. ಅನ್ನಕ್ಕೆ ಇಕ್ಬಿಡು. ಹೆಂಗಿರೋ ಕ್ಯಾನ ಅನ್ನ ಬಿರಿಯಾನಿ ಮಾಡಕ್ಕೆ ಅನ್ನಕ್ಕೆ ಬಿಸಿನೀರು ಇಕ್ಬೇಕು. ಬಿಸಿನೀರು ಇಕ್ಬಿಡು. ಹಳಸಿನ್ಕಾಯಿ ಕಬಾಬ್ ಮಾಡೋಕ್ಕೆ ಹಳಸಿನ್ಕಾಯಿ ಕಿತ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಹಳಸಿನ್ಕಾಯಿ ಇದೊಂದು ಟೈಮ್ ಮುಗಿದ್ರೆ ಹಳಸಿನ್ಕಾಯಿ ಸಿಗೋಲ್ಲ. ಹಳಸಕಾಯಿ, ಹಳಸಿನ ಮಾವಿನ ಹಣ್ಣು ಇದೆಲ್ಲ ಒಂದು ಟೈಮಲ್ಲಿ ಅಷ್ಟೇ ಬರ್ಬೇಕಷ್ಟೆ. ಬರೀ ಮರದ ಹತ್ರ ಬಂದಿದ್ದೀನಿ. ಸಣ್ಣದು ಕಿತ್ಕೊಳ್ಳೋಣ ಅಷ್ಟೇ, ಒಂದು ಬಿರಿಯಾನಿ ಕಬಾಬ್ಗೆ ಹಂಗೆ. ಇಲ್ಲಿ ಹೆಂಗೆ ಹೊಡೆದೋಗಿದೆ ನೋಡಿ. ಈ ಥರ ಮರದ ಮೇಲೆ ಹಳಸಿನ್ಕಾಯಿ ಹೊಡೆದೋಗಿದಲ್ಲ ಅಲ್ಲಿ. ಈ ಥರ ಹೊಡೆದೋದ್ರೆ ಅಲ್ಲೇ ಗಿಣಿಗಳು ಇವೆಲ್ಲ ಪಕ್ಷಿಗಳೆಲ್ಲ ತಿಂದೇ ಬಿಡ್ತವೆ. ಇಷ್ಟಪ್ಪ ಸಾಕು. ಹಳಸಿನ್ಕಾಯಿ ಇದಕ್ಕೆ ಒಂದು 2 ಗಂಟೆ ಆಡಿ ಸಾಕ್ತಾನ ಅಂತ. ಸಾಕು ಕಡ್ಡಿ ಸೊಪ್ಪು ತಗೊಂಡು ಒಂದು ಸಾಕು. ನೋಡಿ ಹಳಸಿನ್ಕಾಯಿ ಇನ್ನೂ ಯಾವ ಥರ ಹಾಲು ಅನ್ನುತ್ತೈತೆ. ಹಳಸಿನ್ಕಾಯಿ ಬಿರಿಯಾನಿ ಕಬಾಬ್ ಮಾಡೋದು ತುಂಬಾ ಚೆನ್ನಾಗಿರ್ತದೆ. ಏನು ಸೊಪ್ಪು ತರೋದೇ ಕಾಯ್ತಾ ಇರ್ತಾರೆ. ಕೆತ್ತಾಯ್ತಲೆಯ ಕೆತ್ತಾಯ್ತೇನಪ್ಪ. ತಿಂಡಿ ನೀನೇನು ಮಾಡ್ಕೊತೀಯ? ನಾನು ಚಪಾತಿ ಮಾಡ್ಕೊಂಡು ಎಗ್ ಕರಿ ಚಪಾತಿ ಹಸಿಟ್ಟೈತಲ್ವಾ, ಚಪಾತಿ ಮಾಡ್ಕೊಂಡು ಇದು ಮಾಡ್ಕೊಂಡು ನನಗೆ ಮಧ್ಯಾಹ್ನಕ್ಕೂ ಈಗ ಇದು
ಮಧ್ಯಾಹ್ನಕ್ಕೂ ಬಿರಿಯಾನಿ ಹಾಕೊಡ್ಲಾ? ನಾನು ಚಪಾತಿ ಎಗ್ ಕರಿ ಮಾಡ್ಕೊಳ್ತೀನಿ. ಬೇಯಾಕ್ತೀಗ ಬೇಯಾಕ್ಬೇಕಲ್ಲ. ಸಣ್ಣಕ್ಕಿರ ದಪ್ಪ ಮಾಡಲ? ಮೀಡಿಯಮ್ ಮಾಡಿದ್ದೀನಿ. ಹೋಟೆಲಲ್ಲೆಲ್ಲ ಸಿಗ್ತದೆ ಹಲಸಿನಕಾಯಿ ಕಬಾಬ್. ಈಗ ಚಿಕನ್ ತಿನ್ನೋರಲ್ಲ ಅವರೆಲ್ಲ ವೆಜ್ ತಿಂತಾರಲ್ಲ ಅಂಥವ್ರಿಗೆ ಹಲಸಿನಕಾಯಿ ಕಬಾಬು ಈ ಥರ. ಹಲಸಿನಕಾಯಿ ಕಬಾಬು ಸಾಕಾಗ್ತದೆ. ಊಟ ನಾ ಯಾವ ತಿಂದಿಲ್ಲ, ಮಾಡಿಲ್ವೇನಪ್ಪ? ಮಾಡಿಲ್ಲಲ್ಲ? ಮಾಡಿದ್ವಿ ಒನ್ ಟೈಮ್. ಅದೇ ನೀನು ತಿಂದಿಲ್ಲ, ನಾನು ತಿಂದಿದ್ದೆ. ಅದೇ ನೀನೇ ಕೆತ್ಕೊಂಡು ಮಾಡಿದ್ದೇನೋ ಯಾವಲ್ಲ ಅವಾಗ. ನಾನೇ ಕೆತ್ಕೊಂಡು ಮಧ್ಯಾಹ್ನ ಟೈಮು ಹಲಸಿನಕಾಯಿ ಕಬಾಬ್ ಮಾಡಿದ್ದೆ ಮಾಡ್ಬೇಕಂತ ಅಂದ್ಬಿಟ್ಟು. ಅವಾಗ ಹಲಸಿನಕಾಯಿ ಚಿಪ್ಸ್ ಮಾಡಿದ್ವಲ್ಲ, ಸೂಪರ್ ಬಿಡು. ಹೊರಗಡೆ ಒಂದು ಹೋಟ್ಲಾರು ಇಡ್ಬೋದಪ್ಪ. ಹೊರಗಡೆ? ಅದೇ ಎಷ್ಟಪ್ಪ ಬುಕ್ ತಗೊಂಡು ಬರ್ಕೊಂಡು ಕೂತ್ಕೋಬೇಕು. ಏಕೆ ಹೋಟ್ಲು ಇಟ್ಟಿರೋರೆಲ್ಲ ಹಂಗೆ ಇದು ಮಾಡ್ತಾರ? ಹೊರಗಡೆ ಅಂದ್ರೆ ದೂರ ಇಡ್ಬೇಕು. ಇಲ್ಲೇ ಇಲ್ಲಿ ನಮ್ಮೂರಲ್ಲಿ ಇಲ್ಲೇ ಹತ್ರದಲ್ಲೇ ಇಟ್ರೆ ಹೊರಗಡೆ ಇಡ ನಡಿ. ನೀನು ಇವಾಗ ನನಗೆ ಹೆಂಗೆ ಹೆಲ್ಪ್ ಮಾಡ್ಕೊಡ್ತೀಯಾ ಹಂಗೆ ನಾನು ಅಲ್ಲಿ ನೀನು ಹೊರಗಡೆ ಹೋಟ್ಲು ಇಡ್ತೀಯಲ್ಲ ಅವಾಗ ನಾನು ನಿನ್ಗೆ ಹೆಲ್ಪ್ ಮಾಡ್ಕೊಡ್ತೀನಿ. ಮಲ್ ಮಾಡೋದು ಏನಲ್ಲಿ ಚಂದ. ನೀವು ಎಷ್ಟು ಹೆಲ್ಪ್ ಮಾಡ್ಕೊಡ್ತೀಯ ನೋಡು. ನಿಜವಾಗ್ಲೂ ನಮ್ಮ ಅತ್ತೆಗೆ ಇದೊಂದು ವಿಷಯದಲ್ಲಿ ಟ್ಯಾಂಕ್ಸ್ ಹೇಳ್ಬೇಕು. ಯಾಕೊತ್ತಾ? ಅಡುಗೆ ಮಾಡಕ್ಕೆ ಅಲ್ಲ, ಇಂಥ ಒಳ್ಳೆ ಹುಡುಗನ ಎತ್ಬಿಟ್ಟು ನನ್ನ ಕೈ ಕೊಟ್ಟಿದ್ಯಲ್ಲ ಅಂತ ಅದೊಂದು ಟ್ಯಾಂಕ್ಸ್ ಹೇಳ್ಬೇಕಷ್ಟೇ. ನಾನು ಮಾಮೂಲಿ ಟೈಮಲ್ಲಿ ಹೋದ್ರೆ ಹೆಲ್ಪ್ ಮಾಡ್ತಿದ್ದಿಲ್ಲ ಏನೋ. ಎಲ್ಲ ಟೈಮಲ್ಲಿ ಹೆಲ್ಪ್ ಮಾಡ್ತೀಯ ನೀನು. ಹೆಂಡತಿ ಕಂಡ್ರೆ ಅಷ್ಟೊಂದು ಪ್ರೀತಿ ನಿನಗೆ. ಸುಮ್ಮನೆ ಇರು. ಎಲ್ಲ ಟೈಮಲ್ಲಿ ಹೆಲ್ಪ್ ಮಾಡೇ ಮಾಡ್ತೀಯ ನೀನು. ನನ್ನ ಕೆಲಸ ಬಿಟ್ಬಿಟ್ಟಿಲ್ಲ. ಅರ್ಶಿನ ಪುಡಿ ಹಾಕ್ಲೇ ಇಲ್ಲ. ಇದಕ್ಕೆ ಹೊರಗಡೆ ಬಟ್ಟೆ ಕೆಲಸ ಮಾಡಿದ್ರೆ ತಿಂಗಳಿಗೆ 20,000 ಕೊಡೋರು. ಇಲ್ಲಿ ಹೆಂಡತಿಗೆ ಏನು ಹೆಲ್ಪ್ ಮಾಡಿಕೊಟ್ರೆ ಏನು ಅವಮಾನ ಆಗಲ್ಲ ತಗ. ಉಳಿತೀರಿ ಎಲ್ಲಿಗೆ? ಬಟ್ಟೆ ಕೆಲಸಕ್ಕೆ ಹೋಗು. ಬಟ್ಟೆ ಕೆಲಸಕ್ಕೆ ಅಲ್ಲೇ ಕೊಡ್ತಾರೆ. ಅವಳು ತೆಗ್ದು ಚೀಲನೇ ಎಸ್ಲು ಕೆಳಿಕೆ ನಿನ್ ಚೀಲದಲ್ಲಿ ಚೀಲ ತಿನ್ನು ಅಂತ ಕೊಡಲಿಲ್ಲ. ಅವಳು ಕೆಳಿ ಕಾಯ್ಕೊಂಡು ತಿಂತಾಳೆ. ಚೀಲದಲ್ಲಿ ತಿನ್ನೋದ್ರೆ ನಾನು ಕೆಳಗೆ ಮಣ್ಣೊಳೆ ಕಾಯ್ಕೊಂಡು ತಿಂತೀನಿ ಅಂತಾಳೆ. ಹೋಯ್ತಿದ್ದೀನಿ ನೀರು ಹಾಕಿದ ಪೈ ಪೆಟ್ಟಕ್ಕಿಲ್ಲ ಆಗ್ಬಿಟ್ಟಿತ್ತು. ಎಷ್ಟಾಗಿ ಇದರಲ್ಲಿ ಫ್ರೆಂಡ್ಸ್, ಹಲಸಿನಕಾಯಿ ಬೆಂದಿದೆ. ಇವಾಗ ಇದನ್ನು ಸಪ್ಪೆ ಎಲ್ಲ ಬಸ್ತೀನಿ. ಹಲಸಿನಕಾಯಿ ಅಂತೂ ಫುಲ್ಲು ಬೆಂದೋಗಿದ್ದಾವೆ. ಸಾಕಾ? ಸಾಕು. ಕಬಾಬ್ ಚೆನ್ನಾಗೈತೆ ಅಂತ ತಿನ್ಗಿನ್ಬಿಟ್ಟೆ. ಆಮೇಲೆ ನನಗೆ ಮಾಡ್ಕೊತಿರೋದು ಅದು. ನಾನು ತಿನ್ನಲ್ಲಪ್ಪ, ನಿನಗೆ ಮಾಡ್ಕೊಡ್ತೀನಿ. ಸುಮ್ಮನಿರು. ನನಗೆ ಬೇಡ, ನೀನು ತಿನ್ನುವಂತೆ. ಉಪ್ಪು ಹಾಕಿದೆಯಲ್ಲ ನೋಡ್ಕೊಂಡು ಹಾಕು. ಇಷ್ಟ ಹಾಕನಾ? ಇನ್ನೊಂದು ಚೂರು ಹಾಕು. ಅಷ್ಟು ಹಾಕು. ಸಾಲ್ಟು ನಾನು ಒಂದು ಟೈಮ್ ತಿಂದಿದ್ದೀನಿ. ಸಖತ್ತಾಗಿರುತ್ತೆ ಹಲಸಿನಕಾಯಿ ಕಬಾಬ್. ಸೇಮ್ ನಾನ್ ವೆಜ್ ಕಬಾಬ್ ತಿಂತೀವಲ್ಲ ಅದೇ ಥರ ಇರುತ್ತೆ. ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ನೆಕ್ಸ್ಟು ಅಚ್ಕಾರದ ಪುಡಿ ಹಾಕ್ತೀಯಾ? ಅಚ್ಕಾರದ ಪುಡಿ, ಆಮೇಲೆ ಸ್ವಲ್ಪ ಗರಂ ಮಸಾಲ. ಗರಂ ಮಸಾಲಕ್ಕೆ ಚೆನ್ನಾಗಿರ್ತಲ್ಲ. ಉದುರಿಸಿ ಒಂಚೂರು ಏನಾಗಲ್ಲ.
ಸ್ವಲ್ಪ ಗರಂ ಮಸಾಲ, ಆಮೇಲೆ ಬಂದು ಕಬಾಬ್ ಪ್ಯಾಕೆಟ್. ಕಬಾಬ್ ಪ್ಯಾಕೆಟ್ ಹಾಕಿ ಫುಲ್ ಹಾಕ್ಲಾ? ಫುಲ್ ಹಾಕ್ಬಿಡೋದು, ಇನ್ನೇನು ಮಾಡೋದು ಓಪನ್ ಮಾಡ್ಕೊಂಬರ್ರಿ. ಮೊಟ್ಟೆನ ಹಾಕ್ತೀಯಾ? ಮೊಟ್ಟೆ ಹಾಕಿ ಚೆನ್ನಾಗಿರುತ್ತೆ. ಮೊಟ್ಟೆ ಒಬ್ಬರು ತಿನ್ನೋಲ್ಲ, ಅವ್ರು ಹಾಕೋದೇನು ಬಿಡ. ಈಗ ನಾವು ಒಂದು ಮೊಟ್ಟೆ ತಿಂತೀವಲ್ಲ, ಹಂಗಾಗಿ ಮೊಟ್ಟೆ ಹಾಕೋದು. ನಾಟಿ ಮೊಟ್ಟೆ ಹಾಕ್ತೀವಿ. ಕೊಯ್ನೆಲ್ಲ ಮೊಟ್ಟೆ ಹಾಕ್ತಾಳೆ. ನಾಟಿ ಮೊಟ್ಟೆ ಮರ್ಗಿರಿ ಆಯ್ತಾ? ಇನ್ನೂ ಕಿರ್ಕಳ್ಳ ಮರಿ ಹಾಕಾಗುತ್ತೆ. ಎಷ್ಟು ದಿನ ತಿಕ್ಕಿದ ಮೊಟ್ಟೆ? ಆಮೇಲೆ ನಿಂಬೆಹಣ್ಣು, ಒಂದು ಅರ್ಧ ನಿಂಬೆಹಣ್ಣು ಕೈಗೆ ಕುಯ್ಕೊಂಡು ಇದ್ರ ಮೇಲೆ ಮಡಿಕೊಂಡು ಕಟ್ ಮಾಡು. ಏಯ್, ಅವ್ರು ಗುದ್ದಾಡ್ತಾವ್ರೆ, ಇನ್ನೂ ತಿಂಡಿ ತಂದಿಲ್ಲ ತಡಿ ಅಂತ. ಒಂದು ಅರ್ಧ ನಿಂಬೆಹಣ್ಣು ನೋಡು. ಇದೆಲ್ಲ ಇವಾಗ ನೀಟಾಗಿ ಚೆನ್ನಾಗಿ ಬೆಂದೋಯ್ತು ಕಣದು. ಸುಡ್ತಾ ಕೂತೈತೆ ಕಲ್ಸಕ್ಕೆ. ಸಾಕಲ್ವಾ? ನೋಡಿ ಕಲಸಿದ್ದೀನಿ. ಕಲಸಿ ಸ್ವಲ್ಪ ಹೊತ್ತು ಹಂಗೆ ಮುಚ್ಚಿಡ್ತೀನಿ. ಹಲಸಿನಕಾಯಿ ಬಿರಿಯಾನಿಗೆ ಸೇಮ್ ಟು ಸೇಮ್ ನಾವು ಪಲಾವ್ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಎಲ್ಲ ಪ್ರತಿಯೊಂದನ್ನು ಕಟ್ ಮಾಡ್ಕೊಂಡು ರುಬ್ಬಿ ಹಲಸಿನಕಾಯಿ ಬೇಯಿಸ್ಕೊಂಡಿರೋ ಹಲಸಿನಕಾಯಿ ಸೇರಿಸೋದು ಅಷ್ಟೇ ಫ್ರೆಂಡ್ಸ್. ಸಕ್ಕತ್ತು ಈಸಿ, ಅದೇ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊನ ಹಾಕಬೇಕು. ಟೊಮೊಟೊ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಅರಶಿನ ಪುಡಿ, ಇವಾಗ ಬೇಯಿಸ್ಕೊಂಡಿರೋ ಹಲಸಿನಕಾಯಿನ ಇದು ಫ್ರೈ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ. ಇವಾಗ ರುಬ್ಕೊಂಬಂದಿರೋ ಮಸಾಲೆ ಹುಯ್ತಾ ಇದ್ದೀನಿ. ಮಸಾಲೆಗೆ ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿಕಾಯಿ, ಒಂದು ಟೊಮೊಟೊ, ಬೆಳ್ಳುಳ್ಳಿ ಇಷ್ಟು ಹಾಕೊಂಡು ರುಬ್ಬಿದ್ದೀನಿ. ನಾನು ನೀರನ್ನ ಅಳತೆ ಮಾಡಿ ಹುಯ್ತಾ ಇದ್ದೀನಿ. ಅಕ್ಕಿ ಎಷ್ಟು ಹಾಕ್ತೀನಿ? 1 ಲೋಟ ಅಕ್ಕಿ ತಗೊಂಡ್ರೆ 2 ಲೋಟ ನೀರು. ನೋಡ ಮೆದೆಗೆ ಬಾಯಿ ಹಾಕ್ತಾಳೆ. ಸರಿ. ಫ್ರೆಂಡ್ಸ್, ಇಲ್ಲಿ ಹಲಸಿನಕಾಯಿ ಬಿರಿಯಾನಿ ರೆಡಿ ಆಗ್ತಾ ಇದೆ. ಇನ್ನೂ ಅಕ್ಕಿ ಹಾಕಿಲ್ಲ, ಅಕ್ಕಿ ಹಾಕಬೇಕು. ಮೊನ್ನೆ ಪಲಾವ್ ಮಾಡಿದಾಗ ಶನಿವಾರ ಏನು ಕಲರ್ ಆಗಿಲ್ಲ, ವೈಟ್ ಕಲರ್ ಅಂತಿದ್ದಲ್ಲ, ಇವತ್ತು ಫುಲ್ಲು ಗ್ರೀನ್ ಕಲರಾಗಿ ಮಾಡ್ತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಚಿಕನ್ ಮಸಾಲ ಹಾಕ್ತಾ ಇದ್ದೀನಿ. ಸ್ವಲ್ಪ ಐತೆ ಅದನ್ನೇ ಹಾಕ್ತಾ ಇದ್ದೀನಿ. ರುಚಿಗೆ ಉಪ್ಪು, ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ.
ರೆಡಿ ಆಗಿದೆ. ಇನ್ನೊಂದು ಸ್ವಲ್ಪ ಅಳ್ಕೋಬೇಕು. ಅದಕ್ಕೆ ಹಿಂದಕ್ಕೆ ಎತ್ತಿಟ್ಬಿಟ್ಟು ಇವಾಗ ಹಳಸಿನಕಾಯಿ ಕಬಾಬ ಇವಾಗ ಎಣ್ಣೆಗೆ. ಆದಿದೆ. ಗರಿ ಗರಿಯಾದ ಹಲಸಿನ ಕಬಾಬ್. ಹಸಿ ಕರಿಬೇವು ಸೊಪ್ಪು ಹಾಕ್ತಿದ್ದೀನಿ. ಹೋಟ್ಲಲ್ಲೆಲ್ಲವ 2 ಪೀಸ್ ಕೊಡ್ತಾರೆ, 4 ಪೀಸು ಇಲ್ಲ 2 ಪೀಸು. ರೈಟ್ ಜಾಸ್ತಿ. ನೋಡು ಇಲ್ಲಿ ಬಾಣಲಿ ತುಂಬ ಹಲಸಿನಕಾಯಿ ಕಬಾಬ್ ಮಾಡ್ಕೊಳ್ತಾ ಇದ್ದೀನಿ. ಎಂಜಾಯ್ ಮಾಡಪ್ಪ ತಿಂದು. ಗರಿ ಗರಿಯಾದ ಹಲಸಿನ ಕಬಾಬ್. ಇಲ್ಲಿ ನೋಡಿ ಗಸಗಸೆ ಎಣ್ಣೆ ಎಲ್ಲ ಬೀಳ್ತಾವೆ ಕೆಳಕ್ಕೆ. ಗಸಗಸೆ ಹಣ್ಣು ತಿನ್ನು ಅಂತ. ಸಾಕು ಸಾಕು. ಕಬಾಬ್ ಮಾತ್ರ ಸೂಪರಾಗಿ ಬಂದಷ್ಟು. ಹಲಸಿನಕಾಯಿ ಕಬಾಬ್. ಚೆನ್ನಾಗೈತಾ ಕಬಾಬು? ಕಬಾಬ್ ಮಾತ್ರ ಸೂಪರ್ ಇದೆ. ಬಿರಿಯಾನಿ ಟೇಸ್ಟ್ ಮಾಡಿದ್ದೆ, ಸೂಪರ್ ಐತೆ. ನೀನು ಮಕ್ಕ ತಗೊಂಡು ಮನೆ ಫ್ರೆಂಡ್ಸ್ ತಿಂದಿದ್ದೀನಿ. ಹಲಸಿನಕಾಯಿ ಬಿರಿಯಾನಿ, ಹಲಸಿನಕಾಯಿ ಮಲ್ಲೆ ಮಾಡ್ಕೊಳ್ಳಿ, ಸೂಪರ್ ಆಗಿರುತ್ತೆ. ಸೇಮ್ ಹೋಟೆಲ್ ಸ್ಟೈಲಲ್ಲಿ ಐತೆ. ಅಯ್ಯೋ ಇವು ತಡೆಯಪ್ಪ. ಇವಳು ಯಾವ್ದು ಫಸ್ಟು ಟೇಸ್ಟ್ ನೋಡಬೇಕು, ಅದು ನೋಡಿ.